ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋ ಯಾವ್ದು ನೋಡ್ತಾ ಇದೀವಿ ಅಂದ್ರೆ ದಾಸವಾಳ ಗಿಡದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ತೋರಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಇದಕ್ಕೆ ಯಾವ ಗೊಬ್ಬರ ಹಾಕಿದ್ರು ಒಳ್ಳೇದು, ತುಂಬಾ ಹೂ ಬರ್ಬೇಕಿದ್ರೆ ಏನೆಲ್ಲ ಮಾಡಬೇಕು, ಹಾಗೆ ಇದಕ್ಕೆ ಎಷ್ಟು ಬಿಸಿಲು ಬೇಕು, ಯಾವ ತರ ನೀರ್ ಹಾಕ್ಬೇಕು, ಇದೆಲ್ಲದ್ರ ಬಗ್ಗೆ ನಾನು ಹೇಳ್ತೀನಿ. ತುಂಬಾ ಜನ ಹಲವಾರು ಕ್ವಶನ್ ಕೇಳಿದ್ ಯಾವ್ದಿದೆ ಈ ಮಧ್ಯ ಅಂತ ಹೇಳಿದ್ರೆ ದಾಸವಾಳ ಗಿಡದ ಬಗ್ಗೆ ಕೇಳಿದ್ದಾರೆ. ಅದ್ರ ಬಗ್ಗೆ ಇವತ್ತು ನೋಡೋಣ. ನೀವು ಮಾತ್ರ ಸ್ಕಿಪ್ ಮಾಡ್ಲಾರ್ದೆ ಕೊನೆ ತನಕ ನೋಡಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಪ್ರತಿಯೊಬ್ರು ಒಂದ್ ಲೈಕ್ ಕೊಡಿ. ಇದರಿಂದ ನನಗೆ ಎಷ್ಟು ಜನ ನನ್ನ ವಿಡಿಯೋನ ನೋಡಿದ್ದಾರೆ ಅಂತ ಒಂದು ಐಡಿಯಾ ಬರುತ್ತೆ. ಫಸ್ಟ್ ಟೈಮ್ ನೀವೇನಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಓಕೆನಾ? ಪ್ಲೀಸ್. ಸರಿ, ಈಗ ವಿಡಿಯೋಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಮುಂಚೆ ಹೇಳ್ದಂಗೆ ಕೆಲವು ಸಮಸ್ಯೆ ಏನಂದ್ರೆ ದಾಸವಾಳದಲ್ಲಿ ತುಂಬಾ ಚೆನ್ನಾಗಿ ಹೂ ಬರಲ್ಲ. ನೋಡಿ, ಇವೆಲ್ಲ ನಮ್ಮ ನಾಟಿ ಜಾತಿಗಳಿದಿವಲ್ಲ, ಹಳೆ ಕಾಲದಿಂದ ಬಂದಂತದ್ದು. ಇವೆಲ್ಲ ಗಿಡ ತುಂಬಾ ಹೂ ಆಗುವಂತ ಜಾತಿಗಳಿವು. ಯಾವ 365 ದಿವಸನೂ ಹೂ ಆಗ್ತಾ ಇರುತ್ತೆ. ನೋಡಿ, ಇದ್ರಲ್ಲಿ ನೋಡಿ, ನನ್ನ ದಾಸವಾಳ ಗಿಡ ಇದು. ಇದನ್ನ ನಾನು ಮಳೆಗಾಲದಲ್ಲಿ ಸಣ್ಣದೊಂದು ಕಟಿಂಗ್ ನೆಟ್ಟಿದ್ದೆ. ಅದ್ ನೋಡಿ ಎಷ್ಟು ಚೆನ್ನಾಗಿ ಬಂದ. ನೋಡಿ, ಇದು ಒಂದ್ 2-3 ಸತಿ ಪಿಂಚಿಂಗ್ ಮಾಡಿದ್ದೆ ನಾನು. ಪಿಂಚಿಂಗ್ ಮಾಡೋದ್ರಿಂದ ಜಾಸ್ತಿ ಕೊಂಬೆಗಳು ಬರುತ್ತೆ, ಎಲ್ಲದರಲ್ಲೂ ಹೂ ಆಗುತ್ತೆ. ನೋಡಿ, ಪ್ರತಿ ಎಲೆಗೂ ಒಂದೊಂದು ಹೂ ಆಗಿದೆ, ಅದ್ರಲ್ಲಿ ಒಂದೊಂದು ಮೊಗ್ಗು ಬಂದಿದೆ, ಇನ್ನು ಹೂ ಆಗ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆ ಇವೆಲ್ಲ ನನ್ನ ಹಳೆ ದಾಸವಾಳ ಗಿಡಗಳು. 15 ರೂಪಾಯಿ ತಂದು ನೆಟ್ಟಿದ್ದಂತ ಮನೆ ಮುಂದೆ ಇದ್ದಿತ್ತಲ್ಲ, ಅದನ್ನ ಅಲ್ಲಿ ಜಾಗ ಚೇಂಜ್ ಮಾಡ್ಬೇಕಾದ ಪರಿಸ್ಥಿತಿ. ಅವ್ ಪಕ್ಕದ ಸೈಟ್ ಅಲ್ಲೆಲ್ಲ ಇಟ್ಟಿದ್ದೀನಿ ಇವಾಗ. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬರುತ್ತೆ. ದಾಸವಾಳ ಗಿಡಕ್ಕೆ ಬಿಸಿಲು ತುಂಬಾ ಇಂಪಾರ್ಟೆಂಟ್. ಕನಿಷ್ಠ ಪಕ್ಷ ನಮ್ಗೆ 6 ರಿಂದ 7 ಗಂಟೆ ಬಿಸಿಲು ಬಂದ್ರೆ ತುಂಬಾ ಒಳ್ಳೇದು. ಇಲ್ಲ ನಮ್ಗೆ ಅಷ್ಟು ಬರಲ್ಲ ಅಂದ್ರೆ ಕನಿಷ್ಠ ಒಂದ್ 3-4 ಗಂಟೆನಾದ್ರು ಬಿಸಿಲು ದಾಸವಾಳ ಗಿಡಕ್ಕೆ ತುಂಬಾ ಚೆನ್ನಾಗಿ ಬೇಕು. ಬಿಸಿಲಿರ್ಲಾರ್ದಿದ್ ಕಡೆ ನೆಟ್ರೆ ಏನಾಗುತ್ತೆ ಅಂದ್ರೆ ಗಿಡ ಬೆಳೀತೆ, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಹೂವು ಬರೋದು ಮಾತ್ರ ತುಂಬಾ ಅಪರೂಪ. ಬರೀ ಎಲೆನೇ ತುಂಬಿಕೊಂಡಿರುತ್ತೆ. ಇವೆಲ್ಲ ನಾನು ಪ್ರೂನಿಂಗ್ ಮಾಡಿದ್ದೆ. ಪ್ರೂನಿಂಗ್ ನಾನು ಅನಿವಾರ್ಯ ಪರಿಸ್ಥಿತಿಯಿಂದ ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಬೇಕಾಗಿದ್ರಿಂದ ನಾನು ಪ್ರೂನ್ ಮಾಡಿಬಿಟ್ಟು ಈ ಕಡೆ ತಂದಿಟ್ಟೆ. ಈ ಸೀಸನ್ ಅಲ್ಲಿ ದಯಮಾಡಿ ಯಾರು ಪ್ರೂನಿಂಗ್ ಮಾಡಬೇಡಿ ಚಳಿಗಾಲದಲ್ಲಿ. ಯಾವ ಸೀಸನ್ ಅಲ್ಲಿ ಪ್ರೂನ್ ಮಾಡೋದು ಒಳ್ಳೇದು ಅಂತ ಹೇಳಿದ್ರೆ, ಒಂದು ಮಾರ್ಚ್ ತಿಂಗಳಲ್ಲಿ, ಇನ್ನೊಂದು ಜೂನ್ ಇಂದ ಜುಲೈ ಒಳಗೆ, ಅಂದ್ರೆ ಮಳೆ ಸ್ಟಾರ್ಟ್ ಆಗ್ತಿರುತ್ತೆ ನೋಡಿ, ಆ ಟೈಮಲ್ಲಿ ಕಟ್ ಮಾಡಿದವಾಗ ತುಂಬಾ ಚೆನ್ನಾಗಿ ಚಿಗುರು ಬರುತ್ತೆ, ಗಿಡ ಹೆಲ್ದಿ ಆಗಿರುತ್ತೆ. ನಾನು ಅನಿವಾರ್ಯ ಪರಿಸ್ಥಿತಿಲಿ ಅದನ್ನ ಕಟ್ ಮಾಡಿದ್ರು. ನನ್ನ ಅದೃಷ್ಟಕ್ಕೆ ಏನಾಗಿತ್ತು ಅಂದ್ರೆ ತುಫಾನ್ ಮಳೆ ಬಂದಿತ್ತಲ್ಲ, ಒಂದ್ 10 ದಿವಸ ಬಿಡ್ಲಾರ್ದೆ ಮಳೆ ಬಂತು ಇಲ್ಲಿ. ಇದರಿಂದ ನನ್ನ ದಾಸವಾಳ ಗಿಡಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಹೆಲ್ಪ್ ಆಯ್ತು. ಅದಕ್ಕೆ ಇಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ದಾಸವಾಳ ಗಿಡಕ್ಕೆ ಪ್ರೂನಿಂಗ್ ಮಾತ್ರ ಕಂಪಲ್ಸರಿ ಮಾಡಲೇಬೇಕು, ವರ್ಷಕ್ಕೊಂದ್ಸರ್ತಿನಾರು. ಇಲ್ಲ ಅಂದ್ರೆ ಗಿಡ ಬುಷ್ಯಾಗಿ ಬೆಳೆಯಲ್ಲ. ಒಂದು 2-3 ಕೊಂಬೆ ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾ ಇರತ್ತೆ, ಹೂವು ಜಾಸ್ತಿ ಬರಲ್ಲ. ಹೂವು ಜಾಸ್ತಿ ಬರಬೇಕಿದ್ರೆ ಪ್ರೂನಿಂಗ್ ಮಾಡೋದು ಇಂಪಾರ್ಟೆಂಟ್. ಈಗ ಸಣ್ಣ ಆಗಿದ್ರಲ್ಲಿ ಹೂವು ಜಾಸ್ತಿ ಬೇಕಂದ್ರೆ ಒಂಚೂರು ಪಿಂಚಿಂಗ್ ಮಾಡ್ಕೊಂಡ್ರೆ ಇನ್ನೊಂದು 4 ಚಿಗುರು ಜಾಸ್ತಿ ಬರುತ್ತೆ. ಅದು ಕೂಡ ಬುಷ್ಯಾಗಿ ಬೆಳೆಯಕ್ಕೆ ರೀಸನ್. ಇನ್ನು ಮಣ್ಣು, ಈ ಮಣ್ಣಲ್ಲಿ ನಮ್ಗೆ ವೆಲ್ ಡ್ರೈನ್ ಸಾಯಿಲ್ ತಗೊಳ್ಬೇಕು. ತುಂಬಾ ಚೆನ್ನಾಗಿ ನೀರ್ ನಿಂತ್ಕೊಂಬಾರ್ದು, ನೀರೆಲ್ಲ ಹೋಗ್ಬಿಡ್ಬೇಕು. ಈ ದಾಸವಾಳ ಗಿಡಕ್ಕೆ ಮಣ್ಣು ತುಂಬಾ ಜಾಸ್ತಿ ಬೇಕು. ನೋಡಿ, ಇದ್ರಲ್ಲೆಲ್ಲ ಅರ್ಧ ನೋಡ್ತಾ ಇದ್ದೀರಾ ನೀವು, ಬೇರೆ ಎಲ್ಲ ಮೇಲ್ ಬಂದ್ಬಿಟ್ಟಿದೆ. ಇದಕ್ಕೆ ನಾನು ನೆಕ್ಸ್ಟ್ ಈ ವಿಡಿಯೋ ಎಲ್ಲ ಆದ್ಮೇಲೆ ಈ ತಿಂಗಳ ಎಂಡೊಳಗೆ ನಾನು ಅದಕ್ಕೆ ಗೊಬ್ಬರ ಮಣ್ಣೆಲ್ಲ ಹಾಕ್ತೀನಿ. ಇದಕ್ಕೆ ಯಾವ ಗೊಬ್ಬರ ಒಳ್ಳೇದು ಅಂತ ಹೇಳಿ ಕೆಲವರು ಕೇಳಿದ್ದಾರೆ. ಇದಕ್ಕೆ ಈ ಕೈಬೇವಿನ ಹಿಂಡಿ, ಹಾಗೆ ಮತ್ತೆ ಸಾಸಿವೆ ಹಿಂಡಿ ಇರುತ್ತಲ್ಲ, ಸಾಸಿವೆ ಮಸ್ಟರ್ಡ್ ಕೇಕ್ ಪೌಡರ್, ಅದು ಯಾವುದು ಸಿಕ್ಲಿಲ್ಲ ಅಂತ ಹೇಳಿದ್ರೆ ನಮ್ ಎಲ್ಲಾ ಊರಲ್ಲಿ ಸಿಕ್ಕುವಂತ ಕೌಡಂಗ್ ಕಂಪೋಸ್ಟ್, ಇಂಥದ್ದೆಲ್ಲ ಸೂಪರ್ ಆಗಿ ಕೆಲಸ ಮಾಡುತ್ತೆ ಈ ದಾಸವಾಳ ಗಿಡಕ್ಕೆ. ಹೂವು ಬರ್ತಾ ಇಲ್ಲ ಅಂತ ಹೇಳಿದಾಗ ನೀವು ಬಾಳೆಹಣ್ಣಿನ ದ್ರಾವಣ ಏನಾದ್ರು ಹಾಕ್ತಾ ಇದ್ರೆ ತುಂಬಾ ಚೆನ್ನಾಗಿ ನಿಮ್ಮ ಮೊಗ್ಗು ಬರುತ್ತೆ, ಹೂವು ಜಾಸ್ತಿ ಬಿಡುತ್ತೆ. ಅಂದ್ರೆ ಬಾಳೆಹಣ್ಣಲ್ಲಿ ಇದಿರೋದ್ರಿಂದ ಗಿಡ ಹೂವು ಬರೋಕ್ಕೆ ತುಂಬಾ ಚೆನ್ನಾಗಿ, ಅದರಲ್ಲಿ ಎಲ್ಲ ವಿಟಮಿನ್ಸ್ ಇರೋದ್ರಿಂದ ಸಿಂಪಲ್ ಆಗಿ ಎಲ್ಲರ ಮನೆ ಸಿಗುವಂತದ್ದು ಹೇಳ್ತಾ ಇದ್ದೀನಿ. ಬಾಳೆಹಣ್ಣಿನ ದ್ರಾವಣ ಹಾಕಿ. ಇದು ನೋಡಿ, ಇದೊಂದು ಕೆಂಪು ದಾಸವಾಳದ ಮರ. ಇದರಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾವಾಗ್ಲೇ ಆಗ್ಲಿ ಒಂದು 50-60 ಹೂವು ಆಗೇ ಆಗುತ್ತೆ. ಇನ್ನ ಸೀಸನ್ ಅಲ್ಲಾದ್ರೂ ಗಿಡ ತುಂಬಾ ಹೂವು ಆಗುತ್ತೆ, ಒಂದು 100-150 ಹೂವು ಕಂಪಲ್ಸರಿ ಆಗೇ ಆಗುತ್ತದೆ ಆ ಗಿಡದಲ್ಲಿ, ಆ ಮರದಲ್ಲಿ. ಅಂದ್ರೆ ಅಷ್ಟು ಚೆನ್ನಾಗಿ ಹೂವು ಆಗ್ತಾ ಇರುತ್ತೆ ಕೆಂಪು ದಾಸವಾಳದಲ್ಲಿ. ಇದು ಕೂಡ ಇನ್ನೊಂದು ಜಾತಿ ಕೆಂಪು ದಾಸವಾಳನೇ. ಇದು ಕೂಡ 5 ವರ್ಷದಿಂದ, ಇದು ಕೂಡ ದೊಡ್ಡ ಮರನೇ. ಆದ್ರೆ ನಾನು ಅದರಷ್ಟು ಬೆಳೆಯಕ್ಕೆ ಬಿಡ್ಲಿಲ್ಲ ಇದನ್ನ ಯಾವಾಗ್ಲೂ ನಾನು ಪ್ರೂನಿಂಗ್ ಮಾಡ್ತಾ ಇರ್ತೀನಿ. ಯಾಕಂತ ಹೇಳಿದ್ರೆ ಈ ದಾಸವಾಳ ಇರೋದು ನನ್ ಗೇಟ್ ಪಕ್ಕದಲ್ಲೇ ಇರೋದ್ರಿಂದ ಬಂದು ಹೋಗಕ್ಕೆಲ್ಲ ಡಿಸ್ಟರ್ಬ್ ಮಾಡುತ್ತೆ ಅಂತ ಪ್ರೂನಿಂಗ್ ಮಾಡ್ತಾ ಇರ್ತೀನಿ. ಇವಾಗೆಲ್ಲ ಮೊಗ್ಗು ಸ್ಟಾರ್ಟ್ ಆಗಿದೆ. ಒಂದು 6-7 ತಿಂಗಳು ಬೆಳೆದ ಮೇಲೆ ಮತ್ತೆ ಪ್ರೂನಿಂಗ್ ಮಾಡ್ತಾ ಇರ್ತೀನಿ. ಇದು ಅದ್ರ ಪಕ್ಕದಲ್ಲೇ ಇದೆ. ಇದು ಕೂಡ ದೊಡ್ಡ ಮರನೇ, ಒಂದು ಬುಡ ದಪ್ಪ ಇದೆ. ಇದು ಪಿಂಕ್ ಕಲರ್.
ಡಬಲ್ ಎಸ್ಲಿಂದು. ಇದನ್ನು ಕೂಡ ಪ್ರೂನಿಂಗ್ ಮಾಡ್ತಾ ಇರ್ತೀನಿ. ನೋಡಿ ಎಲೆಗಳೆಲ್ಲ ಎಷ್ಟು ಹೆಲ್ತಿ ಆಗಿದೆ ನೋಡಿ, ತುಂಬಾ ಚೆನ್ನಾಗಿ ಇದ್ರಲ್ಲಿ ಹೂವಾಗುತ್ತೆ. ಇದರಲ್ಲಿ ಹೂವು ಮಳೆಗಾಲದಲ್ಲಿ ತುಂಬಾ ಜಾಸ್ತಿ ಬರ್ತಾ ಇರುತ್ತೆ, ಬೇರೆ ಟೈಮಲ್ಲಿ ಸ್ವಲ್ಪ ಕಮ್ಮಿ. ಇದು ನೋಡಿ, ಇದು ಇನ್ನೊಂದು ಜಾತಿ ದಾಸವಾಳ, ಇದು ನನ್ನ ಹತ್ರ ಇರೋದು. ಇದು ಇಲ್ಲಾದ್ರೆ ಜುಮ್ಕ ಮಂದಾರ ಅಂತ ಹೇಳ್ತಾರೆ. ಹೇಗಿರುತ್ತೆ ಅಂದ್ರೆ ಒಂದ್ ಸ್ವಲ್ಪ ಡಿಸೈನ್ ಅಂತ ಇರುತ್ತೆ, ಕಟ್ 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 ಮಾಡ್ದಂಗೆ ಇರುತ್ತೆ. ಇದಕ್ಕೆ ಹೆಸರೇನೋ ಗೊತ್ತಿಲ್ಲ ನಂಗೆ ಕನ್ನಡದಲ್ಲಿ. ಇದು ದಾಸವಾಳ, ಇದು ಹಳೆ ಕಾಲದ ದಾಸವಾಳನೇ. ಇದು ನಮ್ಮ ಕುಂದಾಪುರ ಸೈಡಲ್ಲೆಲ್ಲ ನಾರ್ಮಲ್ ಆಗಿದ್ದಿತ್ತು ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ. ಇದನ್ನ ಕೂಡ ನಾನು ಪ್ರೂನಿಂಗ್ ಮಾಡಿದ್ದೆ, ಪ್ರೂನಿಂಗ್ ಮಾಡಿ ಪಿಂಚಿಂಗ್ ಕೂಡ ಮಾಡಿದ್ದೆ. ಫುಲ್ ಆಗಿ ಈಗ ಮೊಗ್ಗಾಗೋ ಲೆವೆಲಲ್ಲಿ ಇದೆ ಇದು ಇವಾಗ. ಇದು ಹೂ ಆದಾಗ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ, ಓಕೆನಾ. ಇದು ಇನ್ನೊಂದ್ ಥರದ ಜಾತಿ ದಾಸವಾಳದ ಮರ. ಇವೆಲ್ಲ ಏನಿಲ್ಲ ಅಂದ್ರೆ ಒಂದ್ 4-5 ವರ್ಷದ ಮಾತ್ರ. ಇದೇನು ದೊಡ್ಡ ಹಳೇ ಒಂದು 10-20 ವರ್ಷದ ಏನಲ್ಲ ನೋಡಿ. ಆ ಟೈಮಲ್ಲೇ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ. ಅಂದ್ರೆ ಒಂದು ರೀಸನ್ ಒಳ್ಳೆ ಕೊಟ್ಟು ಒಂದಾಗ ಒಂದು ಗೊಬ್ಬರ, ಇನ್ನೊಂದು ಬಿಸಿಲು ಬೇಕಾದಷ್ಟು ಸಿಗ್ತಾ ಇರತ್ತೆ ಇದಕ್ಕೆ. ಇದನ್ನ ನಾನು ಏನ್ ಮಾಡ್ಬೇಕಂದ್ರೆ ಅಡಿಗೆ ಮನೆ ಎದುರುಗಡೆ ಇದೆ, ಇದನ್ನ ಕಂಪ್ಲೀಟ್ ಆಗಿ ಪ್ರೂನಿಂಗ್ ಮಾಡ್ಬೇಕು. ಯಾಕಂದ್ರೆ ಹೂವು ಕೊಯ್ಯಕ್ ಆಗ್ತಾ ಇಲ್ಲ ನಂಗೆ ಇವಾಗ. ಮೇಲ್ ತನಕ ಹೋಗ್ಬಿಟ್ಟಿದೆ ಇದು, 2nd ಫ್ಲೋರ್ ತನಕ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂದ್ರೆ ಕೆಳಗಡೆ ನಂಗೆ ಬೇಕಾದಷ್ಟು ಹೈಟ್ ಇಟ್ಬಿಟ್ಟು ಗರ್ಗಸದಿಂದ ಕಟ್ ಮಾಡ್ತೀನಿ. ಇನ್ನ ಇದ್ರ ಪ್ರಾಪಗೇಶನ್ ಹೇಗೆ? ಪ್ರಾಪಗೇಶನ್ ಅಂದ್ರೆ ಒಂದು ಕಟಿಂಗ್ ನೆಡ್ಬೋದು. ಕಟಿಂಗ್ ನೆಟ್ರೆ ಈಸಿಯಾಗಿ ಬರುತ್ತೆ, ಸಣ್ಣ ಸಣ್ಣ ಎಳೆ ಚಿಗುರು ನೆಟ್ರು ಕೂಡ ಬರುತ್ತೆ. ಇಲ್ಲ ಅಂತೇಳಿ ಈ ತರ ದಪ್ಪ ದಪ್ಪ ಕೊಂಬೆ ಈ ಸೀಸನ್ ಅಲ್ಲಿ ಕೂಡ ಯಾರ ಮನೆಗಾರ ಹೋದ್ರೆ ತಂದ್ಕೊಂಡ್ರೆ ನೀರಲ್ಲಿ ಇಡೋದ್ರಿಂದ ಚೆನ್ನಾಗಿ ಬೇರ್ ಬರುತ್ತೆ. ಹಾಗೆ ಅದ್ರಲ್ಲಿ ಚಿಗುರು ಕೂಡ ಬರುತ್ತೆ. ಈ ಬಂದ್ರ ಮೇಲೆ ನಾವು ಇದನ್ನ ವೆಲ್ ಡ್ರೈನ್ ಸಾಯಿಲ್ ಅಲ್ಲಿ ನೆಟ್ ಅದೇನಾಗುತ್ತೆ ಅಂದ್ರೆ ಒಳ್ಳೆ ಚೆನ್ನಾಗಿ ಚಿಗುರು ಬರುತ್ತೆ. ಮಳೆಗಾಲದಲ್ಲಿ ಇದು ಒಳ್ಳೆ ಸೀಸನ್ ಕಟಿಂಗ್ ನೆಡುವಂಥದ್ದು. ನೀವು ಮಳೆಗಾಲದಲ್ಲೇ ನೆಡಿ ಅಂತ ನಾನು ನಿಮ್ಗೆ ಸಲಹೆ ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದೆ ನೋಡಿ, ನೀರಲ್ಲಿ ಇಟ್ರೆ ಬಂದಿದೆ. ಇದು ಸ್ಲೀಪಿಂಗ್ ಹೈಬಿಸ್ಕಸ್ ಅಂದ್ರೆ ಒಂಥರ ಸ್ವಲ್ಪ ಮೊಗ್ಗು ತರ ಇರತ್ತೆ ನೋಡಿ ದಾಸವಾಳ. ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಇದು ಕೂಡ ದಾಸವಾಳದಲ್ಲಿ ಒಂದು ಜಾತಿ ಇದು. ಇದು ಕೂಡ ಗಿಡ ತುಂಬಾ ಹೂವಾಗುತ್ತೆ. ಇದು 2-3 ಕಲರ್ ಅಲ್ಲಿ ಇರುತ್ತೆ. ಇದು ಇಂಥದ್ದೇನಾದ್ರು ಸಿಕ್ಕಿದ್ರೆ ತಂದಿಟ್ಕೊಳ್ಳಿ, ನಿಮ್ನೆ ನೆಟ್ಕೊಳ್ಳಿ ದೇವರಿಗೆ. ನಮಗೆ 365 ದಿವಸನೂ ಹೂವಾಗೋದ್ರಲ್ಲಿ ಇದೊಂದು ಜಾತಿ. ಹಾಗೆ ಈ ಗಂಟೆ ದಾಸವಾಳ, ಇವು ಕೂಡ ತುಂಬಾ ಹೂವಾಗುತ್ತೆ. ಈ ಮಧ್ಯೆ ಜಾಸ್ತಿ ಕಾಣಿಸ್ತಾ ಇದೆ ನರ್ಸರಿಲೆಲ್ಲ. ಇದನ್ನು ಕೂಡ ತಂದಿಟ್ಕೊಳ್ಬಹುದು ನೀವು, ಓಕೆನಾ. ಸರಿ, ಈಗ ಗೊಬ್ಬರ ಆಯ್ತು. ಇನ್ನು ನೀರು ಇದಕ್ಕೆ ಸ್ವಲ್ಪ ದಿನಾಗ್ಲೂ ಹಾಕ್ತಾ ಇರ್ಬೇಕಾ. ನೀರ್ ತುಂಬಾ ಇಷ್ಟ ಈ ಗಿಡಗಳಿಗೆ. ಈಗ ಇದ್ರ ಬರೋ ಕಾಯಿಲೆಗಳು ನೋಡೋಣ. ನೋಡಿ, ಇದು ಪಕ್ಕದ ಮನೆಯಲ್ಲಿರೋ ದಾಸವಾಳ. ಇದು ಅಂದ್ರೆ ನಮ್ ಗೇಟ್ ಪಕ್ಕದಲ್ಲೇ ಇದೆ ಅವ್ರ ದಾಸವಾಳ. ನೋಡಿ ಇದಕ್ಕೆ ನೋಡಿದ್ರೆ ಮಿಲಿ ಬಗ್ಸ್ ಬಂದೆ ನೋಡಿ. ಈ ಮಿಲಿ ಬಗ್ಸ್ ಒಂದ್ಸರ್ತಿ ಕಂಡ್ರೆ ನಮ್ಗೆ ಲೈಟ್ ಆಗಿ ಒಂದ್ಸರ್ತಿ ಬಿಳಿ ಅಲ್ಲಲ್ಲಿ ಹತ್ತಿ ಇಟ್ಟಂಗೆ ಕಂಡವಾಗ ಅದನ್ನ ಕೈಯಲ್ಲೇ ತೆಗೆದ್ಬಿಟ್ಟು ನೀರ್ ಹಾಕಿ ತೊಳೆದ್ಬಿಟ್ರೆ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇಲ್ಲ ನಾವು ನೋಡ್ಲಿಲ್ಲ ಅಂದ್ರೆ ಮಾತ್ರ ಆ ಗಿಡ ಕಂಪ್ಲೀಟ್ ಆಗಿ ಸಾಯೋ ತನಕನೂ ಅದ್ ಬಿಡಲ್ಲ. ಒಂದ್ಸರ್ತಿ ಇದು ಕಂಡ್ತು ನಮ್ ಕೈಯಲ್ಲಿ ತೆಗೆದು ತೊಳೆಯಕ್ಕಾಗ್ಲಾರ್ದಷ್ಟು ಇದೆ ಅಂದವಾಗ ಗಂಜಿ ದ್ರಾವಣ ಮಾಡಿ ಹಾಕಿದವಾಗ ಇದು ಕಂಪ್ಲೀಟ್ ಆಗಿ ನಮ್ಗೆ ಕಂಟ್ರೋಲ್ ಬರುತ್ತೆ. ಈ ಮಿಲಿಬಗ್ಸ್ ಅನ್ನೋದು ಟೊಮೆಟೊಲಾಗ್ಲಿ, ಬೆಂಡೆಲಾಗ್ಲಿ, ಬದ್ನೆಲಾಗ್ಲಿ ಎಲ್ಲಾ ಗಿಡದಲ್ಲೂ ಕಾಣಿಸ್ಕೊಳ್ಳುವಂತ ಒಂದು ಸಮಸ್ಯೆ ಇದು. ಗಂಜಿ ದ್ರಾವಣ ಇದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಗಂಜಿ ದ್ರಾವಣದ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡ್ಲಾರ್ದಿದ್ದವರು ಒಂದ್ಸತಿ ನೋಡ್ಕೊಂಡ್ರೆ, ಗೊತ್ತಿಲ್ಲದಿದ್ದವ್ರು ನೋಡ್ಕೊಂಡ್ರೆ ನಿಮ್ಗೆ ಅದ್ರ ಬಗ್ಗೆ ಅನುಭವ ಬರುತ್ತೆ. ನೋಡಿ, ಇದೆಲ್ಲಾ ಕೊಂಬೆಗಳಿಗೆ ಕೂಡ ಸ್ಪ್ರೆಡ್ ಆಗೋಗಿದೆ. ಓಕೆ, ಈಗ ಇನ್ನೊಂದ್ ತರದ ಕಾಯಿಲೆ ದಾಸವಾಳ ಗಿಡಕ್ಕೆ ಬರೋದು, ಇನ್ನೊಂದು ಮೇಜರ್ ಪ್ರಾಬ್ಲಮ್ ಬರೋದು ಯಾವ್ದು ನೋಡಿ. ಇದು ಕೊಂಬೆಗಳಿರುತ್ತೆ ನೋಡಿ, ಗೆಲ್ಲುಗಳಿಗೆ ಅಂಟ್ಕೊಂಡಿರುತ್ತೆ ನೋಡಿ. ಅಲ್ಲಿ ನೋಡಕ್ ಹೋದ್ರೆ ನಾರ್ಮಲ್ ಆಗೇ ಇರುತ್ತೆ, ನಮ್ಗೆ ತೆಗೆದು ನೋಡಿದಾಗ ಸಾಸಿವೆ ಕಾಳೆಲ್ಲ ಅಂಟ್ಕೊಂಡಂಗೆ ಇರುತ್ತೆ ನೋಡಿ. ನೋಡಿ ನಾ ತೆಗೆದು ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆ ನಿಮ್ಗೆ ನೋಡಿ ಸಾಸಿವೆ. ಇದು ಆಫಿಡ್ಸ್ ಅಲ್ಲಿ ಒಂದ್ ಜಾತಿದ್ ಇದು. ಈ ತರದ್ ಬಂತು ಗಿಡಕ್ಕೆ ಅಂದ್ರೆ ಅದ್ ನೋಡಿ ಯಾವ ತರ ಆಗೋಗುತ್ತೆ ನೋಡಿ. ಎಲೆಗಳೆಲ್ಲ ಈ ಟೈಮಲ್ಲಿ ಕೂಡ ಎಲೆಗಳೆಲ್ಲ ಉದುರ್ತಾ ಇರತ್ತೆ, ಹಣ್ಣಾಗ್ಬಿಟ್ಟು ಉದುರುತ್ತೆ. ಆವಾಗ ಪ್ರಾಬ್ಲಮ್ ಏನಂದ್ರೆ ಆಫಿಡ್ಸ್ ಅಂತ ನಾವು ಅರ್ಥ ಮಾಡ್ಕೊಬೇಕು. ಈ ತರ ಬಂದವಾಗ ಈ ರೆಂಬೆ ಕೊಂಬೆಗಳಿಗೆಲ್ಲ ಹಿಡ್ಕೊಂಡವಾಗ ಏನ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಂಡು ನಾವು ಅದನ್ನ ಪೂರ್ತಿ ಗೀರಿ ತೆಗೆದ್ಬಿಡ್ಬೇಕು. ಮತ್ತೆ ಇದಕ್ಕೆ ಬೇರೆ ಏನ್ ಹಾಕಿದ್ರು ಕೂಡ ಕಂಟ್ರೋಲ್ ಅಲ್ಲಿ ಬರಲ್ಲ. ಇಲ್ಲ ಅಂತೇಳಿ ಪ್ರೂನ್ ಮಾಡಿ ಬಿಸಾಕ್ಬೇಕು. ಎರಡೇ ನಮ್ಗೆ ಉಳಿದ ದಾರಿ. ಇದೇನಾದ್ರು ಈ ತರ ಪೂರ್ತಿ ಗಿಡ ತುಂಬಾ ಬಂತು ಅಂದ್ರೆ ಮಾತ್ರ. ಇಲ್ಲ ನಮ್ಗೆ ಈ ಮಿಲಿಬಗ್ಸ್ ಇಂದ ಆಫಿಡ್ಸ್ ಇಂದ ನಾವು ಅದನ್ನ ಬಾರ್ದಿದ್ದಂಗೆ ನೋಡ್ಕೊಬೇಕಂತ ಹೇಳಿದ್ರೆ ವಾರಕ್ಕೊಂದ್ಸತಿ 2 ಸತಿ ಈ ನೀಮ್ ಆಯಿಲ್ ಇರುತ್ತಲ್ಲ ಇದನ್ನ ಸ್ಪ್ರೇ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಕಪ್ಪು ಹೇನ್ ತರ ನಮ್ ಕಂಡವಾಗ್ಲೇ ಅದಕ್ಕೊಂದ್ ಸ್ವಲ್ಪ ಬಿಸಿನೀರಲ್ಲಿ ಒಂದ್ ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ
ಒಂಚೂರು ಲಿಕ್ವಿಡ್ ಸೋಪ್ ಆಗಲಿ ಅಥವಾ ಡಿಟರ್ಜೆಂಟ್ ಪೌಡ್ರ್ ಆಗಲಿ ಹಾಕಿಬಿಟ್ಟು ಒಂಚೂರು ಯಾವುದಾದ್ರು ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ವಾರಕ್ಕೆ ಒಂದೆರಡು ಸರ್ತಿ ಸ್ಪ್ರೇ ಮಾಡ್ತಾಯಿದ್ರೆ ಈ ಥರ ಪ್ರಾಬ್ಲಮ್ಗಳು ನಮ್ಮ ಗಿಡಕ್ಕೆ ಬರಲ್ಲ. ಒಂದು ಸರ್ತಿ ಬಂತಲ್ಲ ಅಂದ್ರೆ ಮಾತ್ರ ನಾನು ಹೇಳ್ದಂಗೆ ಅದು ಪೂರ್ತಿ ಗೀಕಿ ತೆಗೆದು ನೀಟಾಗಿ ನೀರು ಹಾಕಿ ತೊಳೆದ್ರ ಮೇಲೇ ಈ ಗಿಡ ನಮ್ಮ ಕಂಟ್ರೋಲಿಗೆ ಬರುತ್ತೆ. ಈ ಗಿಡ ಮಾತ್ರ ಇನ್ನೊಂದು 6 ತಿಂಗಳಲ್ಲಿ ಕಂಪ್ಲೀಟಾಗಿ ಒಣಗಿ ಹೋಗುತ್ತೆ. ಇದಕ್ಕೆ ನಾನು ಯಾವುದೇ ಥರ ಕೇರ್ ಮಾಡಲ್ಲ, ಯಾಕಂದ್ರೆ ಇದು ಪಕ್ಕದ ಮನೆ ಗಿಡ. ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಈ ವಿಡಿಯೋ ತೆಗೆದು ತೋರಿಸ್ತಾ ಇದ್ದೀನಿ. ಇನ್ನು ಎಲೆ ಹಣ್ಣಾಗಿ ಉದುರಿ ಹೋಗ್ತಾ ಇದೆ ಅಂತ ಸಮಸ್ಯೆ ಏನಂದರೆ, ಒಂದು ನೀರು ಜಾಸ್ತಿ ಆದರೆ, ಇಲ್ಲ ಅಂತ ಹೇಳಿದರೆ ನಮ್ಗೆ ಅದಕ್ಕೆ ಬೇಕಾಗೋ ಪೋಷಣೆ ಆ ಗಿಡಕ್ಕೆ ಕೊಡಲಾರ್ದೇ ಇದ್ದರೆ ಎಲೆಗಳು ಹಣ್ಣಾಗಿ ಉದುರಿ ಹೋಗ್ತಾ ಇರುತ್ತೆ. ಯಾವಾಗಲೇ ಆಗಲಿ ಡ್ರೈನೇಜ್ ಹೋಲನ್ನ ಚೆಕ್ ಮಾಡ್ತಾ ಇರಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಾಸವಾಳ ಗಿಡದ ಬಗ್ಗೆ ನನಗೆ ಗೊತ್ತಿರೋ ಹಲವಾರು ನಾನು ಟಿಪ್ಸ್ ಹೇಳಿದ್ದೀನಿ. ಇನ್ನೂ ಕೆಲವು ಏನಾದ್ರು ಮಿಸ್ ಆಗಿರ್ಬೋದು, ಅದನ್ನು ನೀವು ಕಾಮೆಂಟಲ್ಲಿ ಕೇಳಿದರೆ ನಾನು ನೆಕ್ಸ್ಟ್ ಯಾವಾಗಲಾದ್ರು ವಿಡಿಯೋ ಮಾಡಿದವಾಗ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ನಿಮಗೂ ಕೂಡ ಕಂಪ್ಲೀಟಾಗಿ ಗೊತ್ತಿರುತ್ತೆ. ಬಿಸಿಲು ಬೇಕು, ನೀರು ಚೆನ್ನಾಗಿ ಬೇಕು, ಗೊಬ್ಬರ ಒಳ್ಳೇದು ಹಾಕಬೇಕು. ಯಾವಾಗ ನಮಗೆ ಗಿಡ ತುಂಬ ಹೂವು ಆಗುತ್ತೆ. ಓಕೆ, ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಬಾಯ್.